ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕೃತಿಕಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ. ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಅಂದ ಹಾಗೆ ಕೃತಿಕಾಳನ್ನ ಕೊಲ್ಲೋದಕ್ಕೆ ಈ ಒಂದು ನರಹಂತಕ ಆಗಿರುವಂತಹ ಸ್ಕೆಚ್ ಏನಿದೆಯಲ್ಲ, ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ವಿಚಾರದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗ್ಬಿಡುತ್ತೆ. ವೃತ್ತಿಯಲ್ಲಿ ವೈದ್ಯ ಆಗಿರುವಂತಹ ಈ ಒಂದು ಮಹೇಂದ್ರ ರೆಡ್ಡಿ ತಾನು ಮದುವೆ ಆಗಿ ಸಂಸಾರವನ್ನ ಮಾಡಬೇಕಾಗಿತ್ತು. ಆದರೆ ಇಷ್ಟ ಇಲ್ಲ ಅಂದಿದ್ರೆ ಒಂದು ಮದುವೆಯನ್ನು ಆಗೋದಕ್ಕೆ ಮುಂದಾಗಬಾರ್ದಾಗಿತ್ತು. ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಡ್ತೀನಿ ಎಂಬ ಒಂದು ಕಾರಣದಿಂದಾಗಿ, ಅಥವಾ ನನ್ನ ಜೊತೆ ಸಾಕಷ್ಟು ಹುಡುಗಿಯರ ಜೊತೆ ಲಿಂಕ್ ಇದೆ ಎಂಬ ಒಂದು ಕಾರಣದಿಂದಾಗಿ ಮದುವೆಯಾಗಿ ಆ ಒಂದು ಆಸ್ತಿಯನ್ನು ಒಡೆಯುವಂಥ ಸಂಚನ್ನ ಮಾಡಿ ಬೇರೆ ಯಾರ್ದೋ ಜೊತೆ ಜೀವನವನ್ನ ಮಾಡಬೇಕು ಅನ್ನೋ ಒಂದು ಯೋಚನೆಯಿಂದಾಗಿ ಆ ಒಂದು ಯುವತಿಯನ್ನ ಕೃತಿಕಾಳನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ಪೊಲೀಸ್ ತನಿಖೆಯಿಂದ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಕುರಿತಾಗಿ ಒಂದಿಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೃತಿಕಾ ರೆಡ್ಡಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಎಲ್ಲಾ ಕಡೆಗೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಂಚಿಂಚಾಗಿ ಗಮನಿಸ್ತಾ ಬರ್ತಾ ಇದ್ದೀರಿ. ಈಗ ಈ ಒಂದು ಬಂಧನದಲ್ಲಿ ಇರುವಂತಹ ಕೃತಿಕಾ ರೆಡ್ಡಿಯ ಗಂಡ ಆಗಿರತಕ್ಕಂತಹ ಮಹೇಂದ್ರ ರೆಡ್ಡಿ, ಇವನನ್ನ ಗಂಡ ಅನ್ನೋದಕ್ಕಿಂತ ಕೀಚಕ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾವಿರಾರು ಕನಸುಗಳನ್ನ ಹೊತ್ತುಕೊಂಡು ಹೆಣ್ಣು ಮಗು ಈ ಒಂದು ನಾಲಾಯಕನನ್ನ ನಂಬಿ ಬಂದಿರುತ್ತೆ. ಆದ್ರೆ ಇವನು ಮಾಡಿರ್ತಕ್ಕಂಥ ಪ್ಲಾನ್ ಏನು ಗೊತ್ತಾ, ಬೇರೆ ಯಾವುದೋ ಒಬ್ಬಳ ಜೊತೆ ಪ್ರೀತಿ ಇರುತ್ತೆ, ಅವಳನ್ನ ಮದುವೆ ಆಗ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇರ್ತಾನೆ. ಆದ್ರೆ ಈ ಒಂದು ಕೃತಿಕಾಳ ಆಸ್ತಿಯನ್ನ ಗಮನಿಸಿದಂತ ಇವನು ಹೇಗಾದ್ರೂ ಮಾಡಿ ಇವಳ ಆಸ್ತಿಯನ್ನ ಹೊಡಿಬೇಕು, ಆದ್ರೆ ಇವಳ ಜೊತೆ ಸಂಸಾರವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾನು ಅವಳನ್ನು ಕೊಲ್ಲಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ತಾನೆ. ಅದೇ ರೀತಿಯಾಗಿ ಕೃತಿಕಾಳ ಒಂದು ವೀಕ್ನೆಸ್ ಕೂಡ ಇವನಿಗೆ ಗೊತ್ತಾಗ್ಬಿಡು. ಅವಳು ಏನೇ ತಿಂದ್ರು ಕೂಡ ಬೇಗ ವಾಂತಿಯನ್ನ ಮಾಡ್ಕೊಳ್ತಾಳೆ. ಅವಳಿಗೆ ಜೀರ್ಣಕ್ರಿಯೆ ತುಂಬಾ ಕಡಿಮೆ ಇದೆ. ಅದೇ ರೀತಿಯಾಗಿ ಅವಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇದೆ. ಹಾಗಾಗಿ ಅವಳನ್ನ ಹೇಗಾದ್ರೂ ಮಾಡಿ ಇದೇ ನೆಪವನ್ನ ಇಟ್ಕೊಂಡು ಅವಳಿಗೆ ಇಂಜೆಕ್ಷನ್ ಅನ್ನು ಕೊಟ್ಟು ಅಥವಾ ಇನ್ನೇನೋ ನನ್ನ ವೈದ್ಯಕೀಯ ತಂತ್ರವನ್ನ ಬಳಸಿ ಅವಳನ್ನ ಕೊಂದು ಬಿಡಬೇಕು ಅಂತ ಪ್ಲಾನ್ ಆಗ್ತಾನೆ. ಕೊಂದ ನಂತರ ಆಸ್ತಿ ಎಲ್ಲವೂ ಕೂಡ ನನಗೆ ಸೇರುತ್ತೆ. ಅದಾದ ಬಳಿಕ ನಾನು ಇಷ್ಟಪಟ್ಟಿರುವಂತಹ ಹುಡುಗಿಯ ಜೊತೆ ಮದುವೆ ಹಾಕಬಹುದು. ಅದೇ ರೀತಿಯಾಗಿ ನನಗೆ ಸಾಕಷ್ಟು ಹುಡುಗಿಯರ ಲಿಂಕ್ ಇದೆ. ಆ ಒಂದು ಹುಡುಗಿಯರ ಜೊತೆ ನಾನು ಮಜಾ ಮಾಡಬಹುದು, ಜೀವನವನ್ನ ಎಂಜಾಯ್ ಮಾಡಬಹುದು. ವೃತ್ತಿಯಲ್ಲಿ ವೈದ್ಯನಾಗಿದ್ದೀನಿ, ಹಾಗಾಗಿ ಕೆಲಸವನ್ನ ಕೂಡ ಮಾಡ್ತೀನಿ. ಇನ್ನು ಕೃತಿಕಾಳ ಆಸ್ತಿ ಬಂದ ನಂತರ ಅದಿಷ್ಟು ನನ್ನ ಪಾಲಾಗುತ್ತೆ, ಸೊ ಅದನ್ನು ಕೂಡ ನಾನು ಅನುಭವಿಸಬಹುದು ಅನ್ನೋ ಮಟ್ಟಕ್ಕೆ ಇವನ ಯೋಚನೆಗಳು ಆಗ ಇದ್ವಂತೆ. ಸೊ ಈ ಎಲ್ಲಾ ವಿಚಾರವನ್ನ ಕೂಡ ಪೊಲೀಸ್ ತನಿಖೆಯಲ್ಲಿ ಈ ನಾಲಾಯಕ ಬಾಯಿ ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಹದ್ದು ಸ್ನೇಹಿತರೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಇಂತಹ ಒಂದು ನಾಲಾಯಕರಿಗೆ ಒಂದು ದೊಡ್ಡ ಶಿಕ್ಷೆ ಆಗಬೇಕು. ಈ ನಾಲಾಯಕರಿಗೆ ನೀಡುವಂತ ಶಿಕ್ಷೆ ಇದೆಯಲ್ಲ, ಒಂದು ಹೆಣ್ಣಿನ ಜೀವನವನ್ನ ಕೊಲ್ಲುವಂತ ಹಕ್ಕು ಯಾವ ನಾಲಾಯಕನಿಗೂ ಕೂಡ ಇಲ್ಲ, ಯಾವ ದೊಡ್ಡ ವ್ಯಕ್ತಿಗೂ ಕೂಡ ಇಲ್ಲ, ಇನ್ಯಾವನಿಗೂ ಕೂಡ ಇಲ್ಲ. ಸೊ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡಿ ಅಂತ ಸಾಕಷ್ಟು ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಮಗು ಬೇಕು ಅಂತಿದ್ದಾರೆ, ಭ್ರೂಣ ಹತ್ಯೆ ಮಾಡಬೇಡಿ ಅನ್ನೋ ಹೋರಾಟಗಳು ನಡೀತಾ ಇದ್ದಾವೆ. ನಮ್ಮ ಕಾನೂನಲ್ಲೂ ಕೂಡ ಅದಕ್ಕೆ ಅವಕಾಶಗಳಿಲ್ಲ. ಅಂದ್ರೆ ಹೆಣ್ಣನ್ನ ಭ್ರೂಣ ಹತ್ಯೆ ಮಾಡುವಂತ ಅವಕಾಶವಿಲ್ಲ. ಕಾನೂನು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇಂತಹದೆಲ್ಲವೂ ಕೂಡ ಇದ್ದ ನಂತರವೂ ಕೂಡ ಕೇವಲ ಇಂತಹ ಮನಸ್ಥಿತಿಯ ನಾಲಾಯಕರುಗಳಿಂದ ಹೆಣ್ಣಿನ ಬೆಲೆಯನ್ನು ಕಳೆದುಕೊಳ್ಳುವಂತಾಗಿದೆ. ಹೆಣ್ಣು ಏರುವವರಿಗೆ ಸಾಕಷ್ಟು ಚಿಂತೆಗಳು ಈಡಾಗ್ತಾ ಇದ್ದಾವೆ. ಈಗ ಪರಿಸ್ಥಿತಿಗಳನ್ನು ಗಮನಿಸ್ತಾ ಹೋದ್ರೆ ನಮ್ಮ ಮಗಳ ಮುಂದಿನ ಜೀವನ ಏನು, ಅಥವಾ ನಾವು ಹೆಣ್ಣನ್ನ ಹೆತ್ತರೆ ಅವರುಗಳ ಜೀವನ ಹೇಗಿರಬಹುದು ಅನ್ನೋ ಒಂದು ಮನಸ್ಥಿತಿಗೆ ಈಗಿನ ಪೋಷಕರುಗಳು ಬರ್ತಾ ಇದ್ದಾರೆ. ಸೊ ಎಂತಹ ಪ್ರಕರಣಗಳು ನೋಡಿ, ಇವೆಲ್ಲವೂ ಕೂಡ ಆಸ್ತಿಗೋಸ್ಕರ, ಇನ್ಯಾವಳನ್ನು ಇಷ್ಟಪಡ್ತೀನಿ ಅನ್ನೋದಕ್ಕೋಸ್ಕರ, ನನ್ನ ಜೊತೆ ಯಾವುದೋ ಒಂದು ದೈಹಿಕ ಸಂಪರ್ಕಕ್ಕೆ ಅಥವಾ ನನ್ನ ಜೊತೆ ದೈಹಿಕ ಸಂಪರ್ಕ ಮಾಡೋದಕ್ಕೆ ಸಾಕಷ್ಟು ಜನ ಹುಡುಗಿಯರಿದ್ದಾರೆ. ಸೊ ಅವರುಗಳ ಇರುವಂತಹ ಸಂದರ್ಭದಲ್ಲಿ ಇವಳು ಯಾಕೆ ಹೆಂಡತಿಯನ್ನು ಬೇಕು ಅನ್ನೋ ಒಂದು ಯೋಚನೆಗಳಿಂದ ಇಂತಹ ಕೆಟ್ಟ ಕೆಲಸಗಳನ್ನು ಜನಗಳು ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಇಂತಹ ನಾಲಾಯಕನಿಗೆ ಎಂತಹ ಶಿಕ್ಷೆಯನ್ನು ಕೊಡಬೇಕು ನೀವೇ ತಿಳಿಸಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಅಸಲಿ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಲಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.